ಅಷ್ಟು ಸುರಿಸ್ಬಿಡು ಅಂತ ಕನಕವೃಷ್ಟಿಯ ಕರೆಯುತ್ತಬಾರೆ ಅಂತ ಅದೇ ಕೇಳ್ತಾ ಇರ್ತೇವೆ ನಾವು. ಅವಳು ಇರುವುದೇ ನಮಗೆ ಕನಕವೃಷ್ಟಿ ಸುರಿಸ್ಲಿಕ್ಕೆ, ಇದಕ್ಕೋಸ್ಕರ ಇರುವುದಲ್ಲ. ದೇವತೆಗಳು ಹೇಳುವುದಾಗಿ ಹುಟ್ಟಿದ ಮೇಲೆ ಒಂದಾದ ಸ್ವರ್ಗಕ್ಕಾಗಿ ಪ್ರಯತ್ನ ಮಾಡಿ, ಇಂಥ ಹೋದ್ರೆ ಅಪವರ್ಗಕ್ಕಾಗಿ ಪ್ರಯತ್ನ ಮಾಡಿ, ಅದು ಬಿಟ್ಬಿಟ್ಟು ಈ ಲೋಕದಲ್ಲಿ ಯಾವುದೋ ನಶ್ವರವಾದ ಸಂಪತ್ತಿಗೋಸ್ಕರ ಪ್ರಯತ್ನ ಮಾಡಬೇಡಿ ಅಂತ. ದುರ್ಗೆಯಲ್ಲಿ ಕೇಳಬೇಕಾದಂತಹ ವಿಶೇಷ ಏನಾದರೂ ವರ ಇದ್ರೆ ನಿನ್ನ ಪತಿಯ ಲೋಕವನ್ನು ನನಗೆ ಕೊಡು ಅನ್ನತಕ್ಕಂತಹ ಬೇಡಿಕೆ ನಮ್ದಾಗಿ. ನಾವು ವಾಯುದೇವರಷ್ಟೆಲ್ಲ ಮಹಾನುಭಾವರಲ್ಲ ನಾವು, ಅವರು ಅರ್ಥೇನಾರಾಯಣ ದೇವ ಅಂತ ಕೇವಲ ಭಗವಂತನ ಪ್ರೀತ್ಯರ್ಥವಾಗಿ ಭಗವಂತನ ಸೇವೆ ಮಾಡ್ತಾರೆ. ನಮಗೆ ಅಷ್ಟೆಲ್ಲ ದೊಡ್ಡ ಗುಣ ನಮ್ಮಲ್ಲಿಲ್ಲ. ಏನಾದರೂ ಕೊಡ್ತಾರಾದ್ರೆ ಸೇವೆ ಮಾಡುವವರು ನಾವು ಅಲ್ವಾ. ವರ ಕೊಡ್ತಾರ ತೆಂಗಿನಕಾಯೋ ಹಣ್ಣನ್ನು ಗುಡಿಗೆ ತರ್ತೇವೆ, ಏನೂ ಕೊಡಲ್ವಾ ಬೇಡ. ಕೆಲವರಿದ್ದಾರೆ ಊದ್ ಬಂದಿರ ಅಂಟಿಸಿ ಅದನ್ನೇ ಅಡಿಸಿಬಿಟ್ಟು ಮತ್ತೆ ಬರೋದಕ್ಕೆ ತರ್ತಾರೆ, ಹಾಗೆ ಆಗುತ್ತೆ ಬರುತ್ತೆ ಆಯ್ತಾ. ಬರೀ ಏನಾದ್ರು ಕೊಟ್ರೆ ಅಂತ ಆ ಭಾವನೆಯಲ್ಲಿ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ ಅವಳನ್ನ ಸೇವೆ ಮಾಡಬೇಕಾಗಿತ್ತು ಅಪವರ್ಗಕ್ಕಾಗಿ. ಆ ಮೋಕ್ಷವನ್ನು ಕೊಡೋ ಸಾಮರ್ಥ್ಯ ಒಂದು ಲಕ್ಷ್ಮೀನಾರಾಯಣರಿಗಿದೆ, ಇನ್ನೊಂದು ವಾಯುದೇವರಿಗೆ ಬ್ರಹ್ಮದೇವರಿಗೆ ಮಾತ್ರ ಇರುವಂಥದ್ದು. ಆದ್ದರಿಂದಾಗಿ ಮೋಕ್ಷಕ್ಕಾಗಿ ಅವಳ ಸೇವೆ ಅನುಸಂಧಾನ ಚಿಂತನೆಗಳು ಇರಬೇಕು ಅಂತ ಆದಿರಾಜ ಶ್ರೀಪಾದರು ಹೇಳ್ತಾರೆ. ಮುಂದೆ ಅಲ್ಲಿಂದ ಈ ಇವತ್ತಿನ ಅದಮಾರು ಗ್ರಾಮ ಅಂತ, ಅದಮಾರು ಮಠ ಅಂತ ಏನು ಕರಿತೀರಿ ನೀವು, ಆ ಅದಮಾರಿನಿಂದ ಸುಮಾರು ಒಂದು 2 ಕಿಲೋಮೀಟರ್ ಅಷ್ಟು ದೂರ ಆಗುತ್ತೆ. ಎಲ್ಲೂರು ಅಂತ ಒಂದು ಬಹಳ ರುದ್ರದೇವರ ವಿಶೇಷ ಸನ್ನಿಧಾನ ಇರ್ತಕ್ಕಂಥ ಜಾಗ. ಯಾವುದೋ ಒಂದು ಕಥೆಯ ಮುಖೇನ ಅಲ್ಲಿ ಯಾವ ದೇವಸ್ಥಾನಗಳೇ ಇಲ್ಲದ ಊರು, ಅದಕ್ಕೆ ಬ್ರಾಹ್ಮಣರೇ ಬರ್ತಿದ್ದಂತೆ ಊರಿಗೆ. ಕೊನೆಗೆ ಅಲ್ಲಿ ಒಬ್ಬ ರಾಜನಿಗೆ ಕನಸಾಗಿ ಅವರು ಕಾಶಿಗೆ ಹೋಗಿ ಅಲ್ಲಿ ಸೇವೆ ಮಾಡಿದಾಗ ಭಗವಂತ ಕನಸಿನಲ್ಲಿ ಒಂದು ಅನುಗ್ರಹ ಮಾಡಿರ್ತಕ್ಕಂಥ ಜಾಗ. ಅದಕ್ಕೆ ಕಾಶಿಯಲ್ಲಿ ಹೇಗೆ ವಿಶ್ವನಾಥನೋ ಹಾಗೆ ಎಲ್ಲೂರಿನಲ್ಲಿ ಕೂಡ ವಿಶ್ವನಾಥ ಅಂತಾನೆ ಹೆಸರು ಅವರಿಗೆ. ಭಗವಂತ ಕಾಶಿಯಲ್ಲಿ ಇರ್ತಕ್ಕಂಥ ರುದ್ರದೇವರು ವಿಶ್ವನಾಥ ಅಂತಕ್ಕಂಥ ಹೆಸರಿನಂತೆಯೇ ಎಲ್ಲೋ ಅಂತ ಕೇಳಿದ್ರಂತೆ. ಎಲ್ಲೋ ನಿನ್ನ ದೇವರು ಅಂತ, ನೋಡಪ್ಪ ಇದೆ ಎಲ್ಲೂರಲ್ಲೇ ಇದ್ದೇನೆ ಅಂತ ವಿಶ್ವನಾಥ ಬಂದು ಕೂತಿದ್ದಾನೆ. ಯಾರು ಬಂದು ಹೊಡೆದ್ರೆ ಅಂತ ಯಾರು ಭೂಮಿಯಲ್ಲಿ ಹೊಡೆಯುವಾಗ ರಕ್ತ ಬರ್ತದೆ ಆಯ್ತಾ. ಅದು ಆ ಲಿಂಗಕ್ಕೆ ಬಿಟ್ಟದ್ದು. ಇವತ್ತಿಗೂ ಅಲ್ಲೊಂದು ಜಾಗದಲ್ಲಿ ಗಂಧ ಹಚ್ಚುತ್ತಾರೆ, ದೇವರಿಗೆ ಗಾಯ ಆಗಿದೆ ತಂಪಾಗಬೇಕು ಅಂತ ಗಂಧನ್ನು ಹಚ್ಚುತ್ತಾರೆ, ತೋರಿಸ್ತಾರೆ. ಹೀಗೆ ಎಲ್ಲೂರು ಅಂತ ಆದಿರಾಜ ಶ್ರೀಪಾದರು ಎಷ್ಟು ಕಡೆ ರುದ್ರದೇವರ ಸ್ತೋತ್ರ ಮಾಡ್ತಾರೆ ಅಂತ ಹೇಳಿದ್ರೆ ನಾವೆಲ್ಲರೂ ರುದ್ರದೇವರು ಅಂತ ಹೇಳಿದ್ರೆ ಮೈಲಿಗೆ ತರ ಎಲ್ಲ ಗ್ರೂಪ್ಲಿ ಮಮ್ಮದ ವಿಡಿಯೋ ಪಲ್ಲವಿ ಪ್ರೊಡಕ್ಷನ್ಸ್.